ಬಿರುಸಾಗಿ ಮತದಾನ ನಡೀತಾ ಇರುವ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಬಂದಿದ್ದಾರೆ. ಮತದಾನ ಮಾಡೋದಕ್ಕೆ ತೆರಳಿದ ಶರಣಗೌಡ ಕಂದಕೂರ್ಗೂ ಕೂಡ ಅಸಮಾಧಾನ ಇತ್ತು. ತೀವ್ರ ಕುತೂಹಲ ಮೂಡಿಸಿದೆ ಶರಣಗೌಡ ಕಂದಕೂರ್ ನಡೆ. ಯಾಕಂದ್ರೆ ಕಾಂಗ್ರೆಸ್ನ ಕಡೆ ಇವರು ಒಲವನ್ನ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರ ಬಗ್ಗೆ ಬಹಳಷ್ಟು ಮೆಚ್ಚುಗೆಯ ಮಾತುಗಳನ್ನ ಆಡ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಜೆಡಿಎಸ್ನ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಕೊನೆ ಕ್ಷಣದಲ್ಲಿ ಕುಮಾರಸ್ವಾಮಿ ಅವರು ಶರಣಗೌಡ ಕಂದಕೂರ್ ಅವರ ಜೊತೆ ಮಾತು ಕೂಡ ಆಡಿದ್ರು. ಅವರು ಸಮಾಧಾನ ಪಡಿಸಿದೀನಿ ಅಂತಲೂ ಹೇಳಿದ್ರು. ಈಗ ಶರಣಗೌಡ ಕಂದಕೂರ್ ವಿಧಾನಸೌಧಕ್ಕೆ ಬಂದಿದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಶರಣಗೌಡ ಕಂದಕೂರ್ ಅವರ ನಡೆ ಏನಾಗಿರುತ್ತೆ ಅಂತ. ಹಾಗಾದ್ರೆ ಆರಂಭದಿಂದಲೂ ಜೆಡಿಎಸ್ ನ ಬಗ್ಗೆ ಏನು ಅಸಮಾಧಾನವನ್ನ ಹೇಳ್ಕೊಂಡು ಬಂದಿದ್ರು, ಅಥವಾ ಕಾಂಗ್ರೆಸ್ ಕಡೆಯೇ ತಮ್ಮ ಒಲವನ್ನ ವ್ಯಕ್ತಪಡಿಸ್ತಾರ? ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈಗಾಗಲೇ ಎಸ್ ಟಿ ಸೋಮಶೇಖರ್ ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ. ಶರಣಗೌಡ ಕಂದಕೂರ್ ಅವರ ನಡೆ ಯಾರ ಕಡೆಗೆ, ಇದು ಈಗಿರುವಂತಹ ಬಹಳ ದೊಡ್ಡ ಕುತೂಹಲ. ಹೇಳಿದ್ರು ಅವರು ಸಿದ್ದರಾಮಯ್ಯನವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಅದೇ ಜೆಡಿಎಸ್ ನ ಬಗ್ಗೆ ಬಹಳ ದೊಡ್ಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸಮಾಧಾನ ಆಗಿದ್ದಾರೆ ಶರಣಗೌಡ ಕಂದಕೂರ್ ಅಂತ ಜೆಡಿಎಸ್ ಕೂಡ ಈಗ ಸ್ಪಷ್ಟನೆಯನ್ನ ಕೊಟ್ಟಿತ್ತು. ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಶರಣಗೌಡ ಕಂದಕೂರ್ ಅವರ ಜೊತೆ, ಜೆಡಿಎಸ್ ಪರವಾಗಿಯೇ ನಿಲ್ಲುತ್ತಾರೆ ನಮ್ಮ ಶಾಸಕರು ಅಂತ. ಬೆಳಗಿನಿಂದ ಕುಮಾರಸ್ವಾಮಿ ಅವರು ಕೂಡ ಅದೇ ಮಾತನ್ನ ಹೇಳಿರೋದು. ನಮ್ಮ 19 ಶಾಸಕರು ನಮ್ಮ ಜೊತೆಗಿದ್ದಾರೆ, ಒಗ್ಗಟ್ಟಾಗಿದ್ದೀವಿ ಅಂತ. ಕುಮಾರಸ್ವಾಮಿ ಅವರ ಆ ಕಾನ್ಫಿಡೆನ್ಸ್ ಬ್ರೇಕ್ ಆಗುತ್ತಾ ಅಥವಾ ಆ ಕಾನ್ಫಿಡೆನ್ಸ್ ಉಳಿಯತ್ತಾ ಅನ್ನೋದು ಇನ್ನೇನು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ. ಎಸ್, ಮತದಾನಕ್ಕೂ ಮುನ್ನ ಒಂದು ಬೆಳವಣಿಗೆಯಾಗಿದೆ. ಅದು ಕಾಂಗ್ರೆಸ್ ನಾಯಕರನ್ನ ಕಂದಕೂರ್ ಭೇಟಿಯಾಗಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಜಿಸಿ ಚಂದ್ರಶೇಖರ್ ಅವರನ್ನ ಕಂದಕೂರ್ ಭೇಟಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.